Hi guys, welcome back to our channel. It's Connecting Souls. ಈಗ ನಾನು ಸ್ಕೂಲಿಗೆ ರೆಡಿ ಆಗಿದ್ದೀನಿ. ಸ್ಕೂಲಿಗೆ ಹೋಗಬೇಕು. ಏನಕ್ಕೆ ವ್ಲಾಗ್ ಮಾಡ್ತಿರೋದು ಅಂತ ಅಂದರೆ, ಇವತ್ತು ನಮ್ಮ ಮಮ್ಮಿಯವರು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಓದಿದ್ದಲ್ಲಿ ನಮ್ಮೂರು ಸ್ಕೂಲಲ್ಲಿ ಒಬ್ಬರು ಟೀಚರ್ನ ಸೆಂಡ್ ಆಫ್ ಮಾಡ್ತಿದ್ದಾರೆ. ಅದಕ್ಕೆ ಪ್ರೋಗ್ರಾಮ್ ಇದೆ ಇವತ್ತು. ಅದು ಏನೇನು ಅಂತ ನಾನು ಸ್ಕೂಲ್ ಮುಗಿಸ್ಕೊಂಡು ಬರ್ತೀನಿ. ಎಲ್ಲ ನಮ್ಮ ಕಸಿನ್ಸ್ ಎಲ್ಲ ಸ್ಕೂಲ್ ಮುಗಿಸ್ಕೊಂಡು ಬರ್ತಾರೆ. ಸೊ ಅವ್ರು ಯಾರೂ ವ್ಲಾಗ್ ಸ್ಟಾರ್ಟ್ ಮಾಡಲ್ಲ ಅಂತ ನಾನೇ ಮಾಡಬೇಕು. ಆಮೇಲೆ ನಮ್ಮ ಮಮ್ಮಿ ಅಲ್ಲಿ ನಾನು ಸ್ಕೂಲಿಗೆ ಹೋಗೋದ್ಮೇಲೆ ಊರಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸೊ ಸರ್ಕಾರಿ ಪ್ರೌಢಶಾಲೆ ಹಾಸನ ತಾಲೂಕು ಹಾಸನದಲ್ಲಿ ಈ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. 30 ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ಅವರ ಸೇವೆಯನ್ನು ಸಲ್ಲಿಸಿ ನಾನು ಬಹಳ ಹೆಮ್ಮೆಯಿಂದ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಆಯುಕ್ತರು ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಈಗ ನಾನು ಸ್ಕೂಲಿಂದ ಬಂದೆ. ಈಗ ಅಲ್ಲಿಗೆ ಹೋಗೋಣ, ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಇವರೆಲ್ಲ ನನ್ನ ಫ್ರೆಂಡ್ಸ್. ಅಲ್ಲಿ ನಮ್ಮ ಅಮ್ಮ, ನಮ್ಮ ಅಜ್ಜಿ, ಆಮೇಲೆ ನಮ್ಮ ದೊಡ್ಡಮ್ಮ ಎಲ್ಲ ಅತ್ತೆ ಎಲ್ಲ ಬಂದಿದ್ದಾರೆ. ಬಂದಿದ್ಯಾ? ಈ ಸ್ಕೂಲಾ ನೀನು? ಮತ್ತೆ ಅಲ್ಲ, ನಾನು ಸುಮ್ಮನೆ ನನ್ನ ಫ್ರೆಂಡ್ಸ್ಗೋಸ್ಕರ ಬಂದಿದ್ದೀನಿ. ನಾನು ಫ್ರೆಂಡ್ಸ್ಗೋಸ್ಕರ ಕಾಯ್ತಾ ಇದೀವಿ ಅಂತ ಅದನ್ನೇ ಹೇಳಾಯ್ತು. ಸೊ ಈಗ ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಕಾಯ್ತಿದ್ದಾರೆ. ನೋಡ್ಬೋದು, ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಎಲ್ಲೋ ತಗೊಂಡ್ಬಿಟ್ಟಿದ್ದಾರೆ. ಅದು ಸೇಮ್ 2003 ಬ್ಯಾಚ್ ಅಂತ ಇವರೆಲ್ಲ. ಟಿ ಶರ್ಟ್ ಇರೋರೆಲ್ಲ ನಮ್ಮ ಬ್ಯಾಚ್ ಅವರೇ ಫ್ರೆಂಡ್. ಸೊ ಇಲ್ಲಿ ನೋಡಿ, ನಮ್ಮ ಮಾಮ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ತುಂಬ ಖುಷಿ ಆಗೈತೆ. ಇವರೆಲ್ಲ ನಮ್ಮ 2003 ಬ್ಯಾಚ್ ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್. ಇವರೆಲ್ಲ ತುಂಬ ಖುಷಿ ಆಗ್ತದೆ ಇವತ್ತು ಮೀಟ್ ಆಗಿರೋದು. ಇಷ್ಟೇ ಜನ ಕುಮಾರ 2003 ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ನಮ್ಮ ಪೂಜ್ಯ ಗುರುಗಳಾದ ಗಿರೀಶ್ ಸರ್ ಅವರ ಗಿರೀಶ್ ಸರ್ದ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದು ಅತ್ಯಂತ ಯಶಸ್ವಿಯಾಗಿ ಈ ಸಮಾರಂಭವನ್ನು ನಡೆಸ್ಕೊಂಡಿದ್ವಿ. ನಮ್ಮ ಆತ್ಮೀಯ ಎಲ್ಲ ಕೊಲೀಗ್, ನನ್ನ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಇವತ್ತು ಈ ಸಮಾರಂಭಕ್ಕೆ ಕ್ಲಾಸ್ಮೇಟ್ಸ್ ಎಲ್ಲ ಸೇರ್ಕೊಂಡು ಈ ಸಮಾರಂಭ ಮುಗಿಸಿದ್ವಿ. ಇಲ್ಲಿ ಬಂದಿರೋ ನಾನು ಎಲ್ಲ ಆತ್ಮೀಯ ಫ್ರೆಂಡ್ಸ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇವಾಗ ಯಾರು ಮಾತಾಡ್ತೀರಾ? ಹೇಳಿ, ಏನು ಅನ್ನಿಸ್ತು ಬಂದು ಫಂಕ್ಷನ್ಗೆ? ತುಂಬ ಖುಷಿ ಆಯಿತು. ಹಳೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಮತ್ತು ನೆಕ್ಸ್ಟ್ ಹೇಳೋ, ನಮಗೆಲ್ಲ ತುಂಬ ಖುಷಿ ಆಯಿತು ಹಳೆ ಫ್ರೆಂಡ್ಸ್ ಎಲ್ಲ ಭೇಟಿಯಾಗಿ. ಓಕೆ, ಈ ಟೈಮಲ್ಲಿ ಏನಂತ ಹೇಳಿದ್ರೆ ಸ್ಪೆಷಲ್ ಅಂತೇಳಿ ಎಲ್ಲರೂ ಹೊರಗಡೆ ಇದ್ವಿ. ಸೊ ಒನ್ ಟೈಮ್ ಇದಂತ GRS ಫಂಕ್ಷನಿಂದಾಗಿ ಎಲ್ಲ ಒಂದು ಕಡೆ ಸೇರಿದ್ವಿ. ತುಂಬ ಖುಷಿ ಆಯಿತು. ಸೊ ಇದನ್ನು ಇನ್ ಫ್ಯೂಚರ್ ಡೇಸಲ್ಲಿ ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಟೀಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ನಮಗೆ ತುಂಬ ಖುಷಿ ಆಯ್ತು. ತುಂಬ ಖುಷಿ ಆಯಿತು. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ 2003 ಬ್ಯಾಚರೆಲ್ಲ ಸೇರಿ, ಆಮೇಲೆ ನಮ್ಮ ವಸಂತ, ನಮ್ಮ ಇದು PD, ನಮ್ಮ ಇದು ಪ್ರೇಮ, ಆಮೇಲೆ HN, ರುಕ್ಮಿಣಿ, ಆಶಾರಾಣಿ, ಶ್ವೇತಾ ಎಲ್ಲರೂ ಸೇರಿರೋದ್ರಿಂದ ತುಂಬ ಖುಷಿ. ಥ್ಯಾಂಕ್ ಯು. ಹಳೆ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲರೂ ಒಟ್ಟಿಗೆ ಯಾವಾಗಲೂ ಸೇರಕ್ಕೆ ಆಯ್ತಿರ್ಲಿಲ್ಲ. ಇದೊಂದು ಫಂಕ್ಷನ್ ಟೈಮು ಅಂತ ಸೇರಿ ಎಲ್ಲರೂ ಜೊತೆ ಸೇರಿ ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ತುಂಬ ಖುಷಿಯಾಗಿದೆ. ತುಂಬ ಖುಷಿಯಾಗಿದೆ. ನೀನು ಹೇಳ್ದಲ್ಲ ಆವಾಗಲೇ, ಇನ್ನೊಂದ್ಸಲ ಹೇಳ್ತೀನಿ. ತುಂಬ ಖುಷಿಯಾಗಿದೆ ಅಷ್ಟೇ. ತುಂಬ ಖುಷಿ ಆಯಿತು ಅಷ್ಟೇ. ಇದೇ ರೀತಿ ನಮ್ಮ ಬಾಂಧವ್ಯ ಮುಂದುವರಿಲಿ ಅಂತ ಹೇಳೋ ಅಷ್ಟೇ. ಫ್ಯೂಚರ್ ಡೇಸಲ್ಲಿ
ಈಗ ಈತ ಮತ್ತು ಲಿಕ್ಕಿ ಸ್ಕೂಲಿಂದ ಬಂದಿದ್ದಾರೆ. ಅವ್ರನ್ನ ಕರ್ಕೊಬರೋಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಹೋಗ್ತಿದ್ದೀವಿ. ಲಿಕ್ಕಿಯಲ್ಲಿ ಅಯ್ಯೋ ದೇವಾ. ಲಿಕ್ಕಿ ನಮ್ಮ ನಂದಿ ಮಾಮ ಬಡಿಸ್ತಿದ್ದಾರೆ. ಇಲ್ಲಿ ಲಿಕ್ಕಿ ಅಲ್ಲ ನನ್ನ ಹೆಸರೇನು ಲಿಕ್ಕಿ 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 ತಿಂತಿದ್ದಾನೆ ನೋಡ್ಬೇಕಂತೆ. ಬರೀ ಅನ್ನ ತಿಂತಿದ್ದಾನೆ. ಇಲ್ಲಿ ಮೋನಿ ಇದ್ದಾನೆ. ಈಗ ಎಲ್ಲ ಸ್ಕೂಲಿಂದ ಬಂದು ನಮ್ಮ ಟೀಮ್ ಎಲ್ಲ ಬಂತು. ಜನಿ ಮತ್ತೆ ಅಮ್ಳು ಹನಿ HONEY ಅನ್ನು ಹನಿ HONEY ಅಲ್ಲ HANI. ಯೂನಿಫಾರ್ಮ್ ತಗೊಂತಿದ್ದಾರೆ ನೋಡಿ. ಯೂನಿಫಾರ್ಮ್ ಅಂತೆ. ಇಲ್ಲಿ ಲಹರಿ ಬಂದಿದ್ದಾಳೆ. ಲಹರಿ ಕುಶಕರ್ ಫ್ರೆಂಡ್ ಅಕ್ಕ ಮುಖ ತೋರಿಸಿದೀನಿ ಮೊದಲೇ ಒಂಚೂರು ಅದು ಹಾಕಿ ಅಂತಿದ್ದಾಳೆ. ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಹೆಂಗ್ ಆಡ್ತಿದ್ದಾಳೆ. ಬಿಡಿ ಫ್ರೆಂಡ್ಸ್ ಅವ್ರು ಇನ್ಸ್ಟಾಗ್ರಾಮಿಂದ ಒಂದು ಫೋಟೋ ತೆಗೆದು ಹಾಕ್ತೀವಿ. ಫಂಕ್ಷನ್ ಮುಗಿಸ್ಕೊ ಬಂದ್ವಿ. ಅಲ್ಲಿ ಇನ್ನೂ ಸಾಂಗ್ ಎಲ್ಲ ಆಡ್ತಿದ್ದಾರೆ. ಎಲ್ಲ ರೀಲ್ಸ್ ಮಾಡ್ಕೊಂಡು ಆಟಾಡ್ತಾ ಇದ್ದೀವಿ. ಇಲ್ಲಿ ಕುಶಕ್ಕ ಮನೆ ಮೇಲೆ ತುಂಬ ಚೆನ್ನಾಗಿದೆ. ನೋಡಿ ಗಾಯ್ಸ್ ಹೆಂಗ್ ಆಡ್ತಿದ್ದಾನೆ. ಇನ್ನು ಇಲ್ಲಿ ಇನ್ನು ಇಲ್ಲಿ ರೆನೋವೇಷನ್ ಮೀನ್ಸ್ ಪೇಂಟ್ ಮಾಡ್ತಿದ್ದಾರೆ ಮನೆಗೆ. ಸೊ ಇಲ್ಲಿ ಇದೆಲ್ಲ ಇದೆ. ಇವರೆಲ್ಲ ಕೆಳಗೆ ಹೋಗ್ತಿದ್ದಾರೆ. ಬಿಡಿ ನಾವಿಲ್ಲಿ ರೀಲ್ಸ್ ಮಾಡ್ತಿದ್ದೀವಿ. ನೋಡಿ ಖುಷಿಯಕ್ಕ ಈಗ ನನ್ನ ಜೊತೆ ಏನು ಗೊತ್ತಾ, ಡೊಳ್ಳು ಕುಣಿತಾ ಇದೆ ಅಂತ ಅಂದಿದ್ರು. ಬಟ್ ಮಳೆ ಬಂತಲ್ವ, ಸೊ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ದಾರೆ. ಮತ್ತು ನಾನು ಇದ್ದಿದ್ರೆ ನಾವೆಲ್ಲ ಇದ್ದಿದ್ದೆ ವ್ಲಾಗ್ ಮಾಡುವಿ. ಮಾಡೋಕ್ಕಾಗಿಲ್ಲ ಬಿಕಾಸ್ ನಮ್ಮ ಮಮ್ಮಿ ಹತ್ತೈತೆ. ನಾವು ಸ್ಕೂಲಿಗೆ ಹೋಗಿದ್ವಿ. ನಾವು ಬಂದಮೇಲೆ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀವಿ. ಈ ಸಲ ಏನು ಅಷ್ಟು ತೋರಿಸ್ಬೇಕಾಗಿದ್ದಿಲ್ಲ ಬಿಕಾಸ್ ನಾವು ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ವಿ. ಏನು ಗೊತ್ತಾ, ನಾನೇ ಬಂದಿಲ್ಲ ಅಲ್ಲಿಗೆ. ಇವಾಗ ಹೋಗಿ ಬಂದಿದ್ದಲ್ಲ. ನಾನು ವ್ಲಾಗಿಗೆ ಬಂದಿದ್ದೀನಿ. ಜನಿಷನ್ ಗೊತ್ತಿಲ್ಲ ನಾನು ಬಂದಿದ್ದೆ ಅಂತ. ಅವಳು ಹೇಳ್ತಾಳೆ. ಆಮೇಲೆ ನೋಡ್ಬೋದು ಅದೇ ಸ್ಕೂಲ್. ನಾವು ಇವಾಗ ಬಂದಿದ್ದು ಆ ಕಡೆ ಸೈಡ್ ಪ್ರೋಗ್ರಾಮ್ ಮಾಡಿದ್ದು. ಇದು ಬರೋಣ. ನಾವು ಇತಾದ ಮನೆಗೆ ಹೋಗ್ತೀವಿ, ಮೀನ್ಸ್ ಚಿಕ್ಕಿ ಮನೆಗೆ. ಬಿಕಾಸ್ ಇಲ್ಲಿ ಏನು ಮಾಡೋಕ್ಕೆ ಕೆಲಸ ಇಲ್ಲ. ಸೊ ಅಲ್ಲೋಗಿ ಮೇಲ್ಗಡೆ ರೀಲ್ಸ್ ಮಾಡೋಣ. ಆಗ ನಾವೆಲ್ಲ ಇಲ್ಲಿ ಮೇಲ್ಗಡೆ STOP ಸ್ಟಾಪ್ ಆಡ್ತಿದ್ದೀವಿ. ನೋಡಿ ನೆಗಾಡ್ಸ್ಬೇಕು ಅವ್ರನ್ನ. ಗೊತ್ತನ್ಸುತ್ತೆ ಮೇ ಬಿ ಇವ ಆಟ. ಸೊ ಇಲ್ಲಿ ಆಡ್ತಿದ್ದೀವಿ. ನೋಡಿ ಕೀ ಹಾಕಿದ್ದೀನಿ ನಾನು. ಸೊ ಈತ ಅವ್ರ ಫ್ರೆಂಡ್ ಕರೀತಿದ್ದಾಳೆ. ಈಗ ಅಮ್ಲು ಮನೆಗೆ ಹೋಗ್ತಾ ಇದ್ದೀವಿ. ಆ ಮನೆಯಿಂದ ಇಲ್ಲಿಗೆ ಹೊಸ ಮನೆಗೆ ಮೀನ್ಸ್ ಈತವ್ರ ಮನೆಗೆ ಬಂದ್ವಿ. ಈಗ ಅಮ್ಳು ಮನೆಗೆ ಹೋಗೋಣ. ಯಾಕಂದರೆ ಎಲ್ಲ ಮೀಟಿಂಗ್ ಮಾಡ್ತಿದ್ದಾರೆ. ಹಂಗೆ ಸುಮ್ಮನೆ ಟ್ರಿಪ್ಪಿಗೆ ಹೋಗಕ್ಕಂತೆ. ಮೋನಿ ಬರ್ತಾಳೆ ದಿವಸ. ಆ ಥರ ಏನಿಲ್ಲ, ಸುಮ್ಮನೆ ಕಾಮಿಡಿ. ಬನ್ನಿ ಇವಾಗ ನಾನು ಬೈಕ್ ತಂದಿದ್ದೀನಿ, ಹೋಗೋಣ. ನಾವು ಇವಾಗ ಬೇಕೂರಿಗೆ ಬಂದಿದ್ದೀವಿ. ದೊಡ್ಡಪ್ಪ ಏನೋ ತಗೊಳ್ತಿದ್ದಾರೆ. ಸೊ ಇವಾಗ ನಾವು ಹೋಗ್ತಿದ್ದೀವಿ. ಮೀನ್ಸ್ ಕತ್ಲೆ ಇದೆ. ಎಲ್ಲಿಗೆ ಹೋಗ್ತಿದ್ದೀವಿ? ಮನೆಗೆ. ನಮ್ಮ ಪಪ್ಪ ಬಂದಿತ್ತಲ್ಲ, ಅಲ್ಲಿ ಎಲ್ಲರಿಗೂ ಜಾಮೂನ್ ತಗೋತಿದ್ದಾರೆ. ತಗೊಂಡ್ರೆ ನಾವು ಬೈಸ್ಕೊತೀವಿ. ಯಾಕೆ ಗೊತ್ತಾ, ನಾವು ಅವ್ರಿಗೆ ಹೇಳ್ದಂಗೆ ಬಂದಿದ್ದೀವಿ ಇಲ್ಲಿ ಬೇಕರಿಗೆ. ಏನಕ್ಕೆ ಹೋಗಿದ್ರಿ, ಜಾಮೂನ್ ತಂದ್ರಲ್ಲ ಹೋಗ್ಬಿಟ್ಟು ಅಂತ ಬೈತಾರೆ. ಇವಾಗ ಗೊತ್ತಿಲ್ಲ. ಏನು ಸುತ್ತು ಮೋನಿ ಮತ್ತೆ ನಮ್ಮ ಪಪ್ಪ ಬರ್ತಾರೆ. ಬೈತಾರೆ. ಲಿಕ್ಕಿ ಮತ್ತೆ ಪಪ್ಪ, ದೊಡ್ಡಪ್ಪ ಮತ್ತೆ ಲಿಕ್ಕಿ ಬರ್ತಾರೆ. ನೋಡ್ಬೋದು ನೀವು, TV ಓಡ್ತಿದೆ. ಅಲ್ಲಿ ನೋಡ್ಬೋದು ಅವ್ನು ಮಂದಿರೋದು. ಊಟನೂ ಮಾಡಿಲ್ಲ. ಇಲ್ಲ ಹಂಗೆ ಯಪ್ಪ ಇವತ್ತು ಫುಲ್ಲು ನಾನು ಮ್ಯಾಚ್ ನೋಡ್ತೀನಿ ಅಂದ್ಬಿಟ್ಟು 10 ನಿಮಿಷ ಅಥವಾ 1 ಗಂಟೆ ನೋಡಿದೆ. ಆಮೇಲೆ ಮಂಕಂಡ. ಸೊ ಈಗ ಕುಶಕ ನಮ್ಮ ಮನೆಗೆ ಬಂದಿದ್ದಾರೆ. ನಾವು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ TV ನೋಡ್ತಾ ಇದ್ದೀನಿ. ತಡೀರಿ, ಮ್ಯಾಚ್ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಬರ್ತಿದೆ. ನಂಗೆ ಏನು ಅರ್ಥ ಆಗಲ್ಲ ಮ್ಯಾಚಲ್ಲಿ. ನನಗೂ ಕೂಡ ಏನು ಅರ್ಥ ಆಗ್ತಿಲ್ಲ. ಲಿಕ್ಕಿ ಹಾಕೊಂಡು ಕೂತಿಲ್ಲ, ಮಂಕೊಂಡಿದ್ದಾನೆ. ಏನು ಗೊತ್ತಾ, ನಾನು ಫುಲ್ ನೋಡ್ತೀನಿ ಟಿವಿನ ಅಂತಾನೆ. ಲೈಕ್ ಒಂದೊಂದು ದಿವಸ ನೋಡ್ತಾನೆ, ಇನ್ನೊಂದೊಂದು ಸತಿ ಗೋವಿಂದ ಮಂಕಂಡು ನೋಡ್ತಾನೆ. ಅದು ಏನು ಅರ್ಥ ಆಯ್ತಾಯ್ತೋ ಅವನಿಗೂ ಗೊತ್ತಿಲ್ಲ. ಬಟ್ ನನಗಂತೂ ಅದು 6 ಅಂತೂ ಹೊಡಿದ್ರೆ ಹೆಂಗ್ ಜಂಪ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ಕೊಂಡು. ನಾನು ಎದುರು ಹೋಗ್ಬೇಕು. ನಮ್ಮ ಮಮ್ಮಿ ಫುಲ್ಲು ಲೈಕ್ ಫ್ರೆಂಡ್ಸ್ ಎಲ್ಲ ಬಂದಿದ್ದು ಖುಷಿಲಿ
ಅಲ್ಲ, ಎಲ್ಲರಿಗೂ ಟಯರ್ಡ್ ಆಗಿದೆ ಬಿಕಾಸ್ ಅಲ್ಲಿ ಓಡಾಡಿ ಅದನ್ನೆಲ್ಲ ಬ್ಲಾಗ್ ಮಾಡಿಲ್ಲ ಬಿಕಾಸ್ ಅಲ್ಲಿ ತುಂಬ ಓಡಾಡಿದ್ವಿ. ನಾನಂತೂ ಓಡಾಡಿಲ್ಲ ಯಾಕೆಂದರೆ ನಾನು ಸ್ಕೂಲಿಂದ ಬಂದಿದ್ದು ಲೇಟ್ ಆಯಿತು. ನಾನು ಹೋಗಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಓಡಾಡ್ತಿದ್ದೆ. ಇವತ್ತು ರಾತ್ರಿ ಬರ್ತೀವಿ ನೋಡೋಣ, ಏನು ಮಾಡಲ್ಲ. ರಾತ್ರಿ ಮಕ್ಕಂತೀವಿ, ಬೆಳಗ್ಗೆ ಎದ್ದೇಳ್ತೀವಿ, ಎದ್ದು ನಾವು ಎಲ್ಗೂ ಹೋಗ್ತೀವಿ. ಬೆಳಗ್ಗೆ ಹೋಗಲ್ಲ, ಮೀನ್ಸ್ ಒಂದು ನಾಳೆ ಒಂದು ಪ್ಲ್ಯಾನ್ ಇದೆ, ನೋಡೋಣ. ಅದು ಈ ವ್ಲಾಗ್ ಏನಾದರೂ ಕಡಿಮೆ ಆದರೆ ಈ ವ್ಲಾಗ್ಗೆ ಆ್ಯಡ್ ಮಾಡ್ತೀವಿ. ಇದು ಕಡಿಮೆನೇ ಆಗೋದು. ಸೊ ಇದಾಗಿತ್ತು ನಮ್ಮ ಈ ದಿನದ ವ್ಲಾಗ್. ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಅವನೇನು ಆಟಾಡ್ತಾನೆ ಬಾರಿ ಕಡೆ. ನಾನು 2021 22 ಕೊಟ್ಟಿದ್ದೆ ನೀನು. 22 ಕೊಟ್ಟಿದ್ದೆ. ಹೌದಾ? ಗೊತ್ತಿಲ್ಲ. ಪ್ರಳಯ ಆಗುತ್ತೆ ಅಂತ ಇದ್ರು 2012 ಗೊತ್ತಾ? ಒಂದು ಮೂವಿ ಬಂದಿತ್ತು 2012 ದೊಡ್ಡದಾಗ ಹಾಕಿರೋ ಭೂಮಿ. ನಿನ್ನ ವಿಡಿಯೋ ಮಾಡ್ತಿಲ್ಲ. ಇನ್ನು 2012 ಬಿಟ್ಟಿದ್ದ. ಅಯ್ಯೋ ತಿಂಡಿ ನೀನೇ ಬಿಟ್ಟಿದ್ದ ಗೊತ್ತಿಲ್ಲ. 3:30. ಸೊ ನಾವಿವಾಗ ಸ್ಯಾರಿ ಉಡ್ಕೊಂಡು ರೀಲ್ಸ್ ಮಾಡೋಣ ಮತ್ತು ಒಂದು ಡ್ಯಾನ್ಸ್ ಕವರ್ ವಿಡಿಯೋ ಮಾಡೋಣ ಅಂತ ಈಗ ಜಸ್ಟ್ ಪ್ಲ್ಯಾನ್ ಮಾಡಿದ್ವಿ. ಸೊ ಸ್ವಲ್ಪ ಮಳೆ ಬರ್ತಿದೆ, ಇವಾಗ ನೆನ್ಕೊಬಂದ್ವಿ ಅಲ್ಲಿ. ಇವಾಗಿನ್ನೂ ರೆಡಿಯಾಗಿ ಸೊ ನಾವಿವಾಗ ಸೀರೆ ಉಡ್ಕೊಂಡು ರೆಡಿ ಆಗಿದ್ದೀವಿ. ಬಟ್ ಇನ್ನೂ ಹೇರ್ ಸ್ಟೈಲ್ ತಲೆಯೆಲ್ಲ ಹೇರ್ ಸ್ಟೈಲ್ ಮತ್ತು ಮೇಕಪ್ ಏನೂ ಆಗಿಲ್ಲ. ನೋಡೋಣ ಇವಾಗ ಏನು ಮಾಡೋದು ಅಂತ. ಫ್ರೆಂಡ್ಸ್ ಯಾಕೆ ಹಾಕೋತಾರೆ ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ. ನೀನು ಹಾಕತ್ತೀಯಲ್ಲ ಅದಕ್ಕೆ. ಇವನು ನೋಡಿ ಇಲ್ಲಿ ಹುಚ್ಚ ಮೂವಿ ನೋಡ್ತಿದ್ದಾನೆ. ಯಾಕಂದರೆ ಅವ್ನು ಹುಚ್ಚ ಅಲ್ವಾ, ಸೊ ಹುಚ್ಚ ಮೂವಿ ನೋಡ್ತಿದ್ದಾನೆ. ನೀನಲ್ಲ. ಈಗ ಕರೆಕ್ಟಾಗಿ ರೆಡಿ ಆಗಿದ್ದೀವಿ. ಸ್ಯಾರಿ ಚೇಂಜ್. ಈಗ ರೀಲ್ಸ್ ಮಾಡ್ತೀವಿ, ಆಮೇಲೆ ಸಿಗ್ತೀವಿ. ಬಿಕಾಸ್ ರೀಲ್ಸ್ ವ್ಲಾಗ್ ಎಲ್ಲ ಮಾಡೋಕ್ಕೆ ತಲೆ ಕೆಟ್ಟೋಗುತ್ತೆ. ಇಲ್ಲಿ ನೋಡ್ಬೋದು ಈತ ಅನ್ನೋರು ಇಲ್ಲೇ ಇದ್ದಾರೆ. ಸೊ ನಾವು ಹೆಂಗೆ ಕಾಣ್ತಿದ್ದೀವಿ, ಇವಾಗ ರೀಲ್ಸ್ ಎಲ್ಲ ಮಾಡಿ ಮುಗೀತು. ಮುಗೀತು, ಇದು ನಂದಿದೆ. ಪ್ಲೀಸ್ ನಾನು 2 ರೀಲ್ಸ್ ಮಾಡಬೇಕು. ನಾನು ಒಂದಷ್ಟೇ ಮಾಡಿದ್ದು. ಎಲ್ಲ ಗಾಯ್ಸ್ 2 ಮಾಡಿದ್ದೀನಿ. ಖುಷಿಯಾಗಿ ಹಿಂಗೆಲ್ಲ ಆಡೋದೆಲ್ಲ ಮಾಡಿದ್ದೀನಿ. ಈಗ ನಮಗೆ ಎಲ್ಲರಿಗೂ ಪಾರ್ಟಿ ಕೊಡಿಸ್ತಿದ್ದಾರೆ. ಸೊ ನಾವೆಲ್ಲ ಇಷ್ಟು ಚೆನ್ನಾಗಿ ರೆಡಿಯಾಗಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಜನಿಷಾ ಒಬ್ಳು, ಮೋನಿ ಇಲ್ಲ, ನಾನು ಈತ ಲಿಕ್ಕಿ ಬಂದ ಚಿಕ್ಕಪ್ಪ ಹೋಗ್ತಿದ್ವಿ. ಮೋನಿ ನಿದ್ದೆ ಮಾಡ್ತಿದ್ದಾನಂತೆ, ಫೋನ್ ಮಾಡಿದ್ವಿ. ನೆನ್ನೆ ನಾವೆಲ್ಲ ಕಸಿನ್ಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇವಾಗ ಚಿಕ್ಕಪ್ಪ ಕರ್ಕೋಗ್ತೀನಿ ಅಂತ ಹೇಳಿದವ್ರೆ. ಇಲ್ಲೇ ಮೀನ್ಸ್ ಹನುಮಂತಪುರದಲ್ಲಿ ಒಂದು ಪಿಜ್ಜಾ ಅಂತ ಲೈಕ್ ಸ್ಯಾಟರ್ಡೇ ಓಪನ್ ಆಗಿದೆ. ಸ್ಯಾಟರ್ಡೇ ಅಲ್ಲ, ಫ್ರೈಡೇ. ಇವತ್ತು ಸಂಡೇ, ಫ್ರೈಡೇ ಓಪನ್ ಆಗಿದೆ. ಸೊ ಅಲ್ಲಿಗೆ ಹೋಗ್ಬಲ್ಲ. ನೋಡಿ ಇಲ್ಲಿ ಗೈಸ್ ನೋಡಿ ಕರ್ಕೋಗ್ತೀನಿ ಅಂದ್ಬಿಟ್ಟು ಬರ್ತಿಲ್ಲ, ಬರೀ ನಾಟಕ ಮಾಡ್ತಿದ್ದಾರೆ ಯಾವಾಗ್ಲಿಂದ. ಇಲ್ಲಿ ಚಿಕ್ಕಿ ಹೊಸ ಫೋನ್ ತಗೋತಾರಂತೆ, ಅದಕ್ಕೆ ಪಾರ್ಟಿ ಅಂತ ಇದು ಮಾಡೋಣ. ಗೈಸ್ ನೋಡಿ ಇಲ್ಲಿ ಬರಲ್ಲ ಅಂತಿದ್ದಾರೆ. ಇವರೇ ಹೇಳ್ಬಿಟ್ಟು ಮೊದಲು ನಾವು ಪಿಜ್ಜಾ ಶಾಪಿಗೆ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ತಿದ್ದೀವಿ ಬಿಕಾಸ್ ವಾಕಬಲ್ ಡಿಸ್ಟೆನ್ಸ್. ನಾವು ಒಂದು ಪಿಜ್ಜಾಗೆ ಬಂದಿದ್ದೀವಿ. 2 ಫ್ರೆಂಚ್ ಫ್ರೈಸ್ ಮತ್ತು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದಾರೆ. ಪಿಜ್ಜಾ ಆರ್ಡರ್ ಮಾಡ್ತೀವಿ, ಟೇಸ್ಟ್ ಮಾಡೋಣ. ಇನ್ನೂ ಮೆನು ನೋಡ್ತಿದ್ದಾರೆ ಆರ್ಡರ್ ಮಾಡೋದು ಕೂಡ. ಇವಾಗ ಆಯಿತು, ಹೋಗ್ತಿದ್ದೀವಿ. ಈಗ ವಾಕ್ ಮಾಡ್ಕೊಂಡು ಅಲ್ಲಿ ಮೇಲ್ಗಡೆ ಹೋಗಿ ಆಟ ಆಡೋಣ ಊಟ ಮನೆ ಮೇಲೆ. ಯಕ್ಷು ಬಂದಿದ್ದಾನೆ. ಏನಕ್ಕೆ ಬಂದೆ? ನಾನೆಂತೂ ಕರೆದಿಲ್ಲ. ನಾನು ಕರೆದಿದ್ದು, ಅವನೇ ಫೋನ್ ಮಾಡಿದ್ದು ನನಗೆ.